Hello and welcome to Sandpoint Institute Belagavi. This is Priyanka. So, in about two important updates with respect to Rural Water Supply exam and KPTCL exam. So, first I would like to discuss about RWS exam. So, Rural Water Supply. So, ಈ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರೋ KPSC ದವರು. ಸೊ ಇದ್ರ ನೋಟಿಫಿಕೇಶನು 21st February 2022 ಬಂದಿತ್ತು. ಸೊ ಈಗ ನಿನ್ನೆ ದಟ್ ಇಸ್ 25th August 2022 ನಾವು ಇದು ವೆಬ್ಸೈಟ್ ಚೆಕ್ ಮಾಡಿದ್ವಿ ಅಂದ್ರೆ ಅಫಿಷಿಯಲ್ KPSC ವೆಬ್ಸೈಟ್. ಸೊ ಎರಡು ಇಂಪಾರ್ಟೆಂಟ್ ಚೇಂಜಸ್ ಅವರು ಅದರೊಳಗೆ ಮಾಡ್ಯಾರು. ಸೊ ದ ವೆರಿ ಫಸ್ಟ್ ಚೇಂಜ್ ಇಸ್ ರಿಗಾರ್ಡಿಂಗ್ ಇಂಟರ್ವ್ಯೂ ಆ್ಯಂಡ್ ದ ಸೆಕೆಂಡ್ ಚೇಂಜ್ ಇಸ್ ರಿಗಾರ್ಡಿಂಗ್ ದ ಇನ್ಕ್ರೀಸ್ ಇನ್ ದ ಮಾರ್ಕ್ಸ್ ಫಾರ್ ದ ಪೇಪರ್. ಓಕೆ, ಸೊ ವಾಟ್ ಐ ಪರ್ಸ್ನಲಿ ಫೀಲ್ ಇಸ್ ದಿಸ್ ಇಸ್ ವಾಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವೆರಡು ಚೇಂಜಸ್ ಏನು ಮಾಡ್ಯಾರಲ್ಲ, ಸೊ ದೀಸ್ ಟು ಚೇಂಜಸ್ ಆರ್ ವೆರಿ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ ಕಮ್ಯುನಿಟಿ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾವ ಇವೆರಡು ಚೇಂಜಸ್ ಅದಾವಂತ. ಸೊ ಜಸ್ಟ್ ಓಪನ್ kpsc.kr.nic.in ವೆಬ್ಸೈಟ್. ಸೊ ಇದು ಫಸ್ಟ್ ಲಿಂಕ್ ಕ್ಲಿಕ್ ಮಾಡ್ರಿ ನೀವು. ಸೊ ಹಿಯರ್ ಅಗೇನ್ ಕ್ಲಿಕ್ ದ ಥರ್ಡ್ ಲಿಂಕ್. ಸೊ ಇಲ್ಲಿ ನೀವು ಝೂಮ್ ಮಾಡಿ ನೋಡಿದ್ರೆ ಅಂದ್ರೆ ಎರಡು ಏನು ಚೇಂಜಸ್ ಅದಾವ ಅನ್ನೋದು ಅವ್ರು ಕೊಟ್ಟಾರು. ಸೊ ದ ವೆರಿ ಫಸ್ಟ್ ಚೇಂಜಸ್, ಸೊ ಫಸ್ಟ್ 21st ಏನು ಬಂದಿತ್ತಲ್ಲ ಡೀಟೇಲ್ಸು ನೋಟಿಫಿಕೇಶನ್ ಒಳಗಿಂದು ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಯಾರು. ಸೆಕೆಂಡ್ ಒನ್ ಈಗೇನು ಚೇಂಜಸ್ ಮಾಡ್ಯಾರ ಅನ್ನೋದು ಮೆನ್ಷನ್ ಮಾಡ್ಯಾರು. ಸೊ ಇದ್ರೊಳಗೆ ಏನು ಹೇಳ್ಯಾರ ಅಂದ್ರೆ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ದ ಎಕ್ಸಾಮ್ ಅಂತ ಹೇಳಿದರು. ಬಟ್ ಏನು ಮೇಜರ್ ಚೇಂಜ್ ಮಾಡ್ಯಾರ ಅಂದರೆ ದೇರ್ ವಿಲ್ ನಾಟ್ ಬಿ ಎನಿ ಇಂಟರ್ವ್ಯೂ. ಸೊ ದಿಸ್ ಈಸ್ ರಿಯಲಿ ವೆರಿ ವೆರಿ ಗುಡ್ ಮೂವ್. ಓಕೆ, ಸೊ ದೇರ್ ಇಸ್ ನೋ ಇಂಟರ್ವ್ಯೂ. ಅಗೇನ್ ನಿಮಗೆ ಇಂಟರ್ವ್ಯೂ ಏನು ಎದುರು ನೆಸರಿ ಇಲ್ಲ. ಸೊ ವಾಟ್ ಐ ಪರ್ಸನಲಿ ಫೀಲ್ ಇಸ್ ಹೆನ್ಸ್ ಫೋರ್ತ್ ದೇರ್ ವಿಲ್ ನಾಟ್ ಬಿ ಎನಿ ಇಂಟರ್ವ್ಯೂ ಫಾರ್ ಎನಿ ಆಫ್ ದ ಎಕ್ಸಾಮ್ಸ್ ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಅದಕ್ಕೆ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ರಿಟರ್ನ್ ಎಕ್ಸಾಮ್, so you give your 100% because whatever the marks you score, you will be shortlisted based on the marks whatever you are getting in technical and general studies. So ತಿಳಿತಲ್ಲ, this is the first change. Second change ನೋಡೋಣ ನಾವು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಸೊ ಫಸ್ಟ್ ಏನಿತ್ತು 200 + 200, ಟೆಕ್ನಿಕಲ್ 200, ಜನರಲ್ ಸ್ಟಡೀಸ್ಗೆ 200 ಮಾರ್ಕ್ಸ್ ಇತ್ತು. ಬಟ್ ಈಗ ಏನು ಮಾಡ್ಯಾರ ಅವ್ರು, ನೀವು ಕ್ಲಿಯರಾಗಿ ನೋಡ್ರಿ, ದೇ ಹ್ಯಾವ್ ಇನ್ಕ್ರೀಸ್ ಇಟ್ ಟು 300 ಪರ್ ಪೇಪರ್. ಸೊ ತಲಾ 300 ಅಂಕಗಳ 2 ಲಿಖಿತ ಪ್ರಶ್ನೆ. ಸೊ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೇಡಮ್, ಇದು ಟೆಕ್ನಿಕಲ್ಗೆ ಇನ್ಕ್ರೀಸ್ ಮಾಡಿದ್ರು, ಜನರಲ್ ಸ್ಟಡೀಸ್ಗೆ ಇನ್ಕ್ರೀಸ್ ಮಾಡಿದ್ರು ಅಂತಲ್ಲ. ಸೊ ಫಾರ್ ಬೋತ್ ದ ಪೇಪರ್ ಮೊದಲು GS 200 ಇತ್ತು, ಈಗೂ ಅದನ್ನು 300 ಮಾಡಿದರು. ಮೊದಲು ಟೆಕ್ನಿಕಲ್ 200 ಇತ್ತು, ಈಗ ಅದನ್ನು 300 ಮಾಡಿದರು. ಸೊ ಆಲ್ ಟುಗೆದರ್ ನಿಮಗೆ ಎಷ್ಟಾಯ್ತು, 600 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೀಬೇಕು. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಏನೈತಲ್ಲ 1/4 ಇದು ಸೇಮ್ ಐತೆ ಅಂತ ಹೇಳಿದ್ರು ಅವರು. ಓಕೆ, ಸೊ ನಿಮಗೆ ಮೊದಲು 2 ಮಾರ್ಕ್ಸ್ ಇದ್ದಾಗ 1/4 ಅಂದ್ರೆ ಏನಾಕಿತ್ತು, ನಿಮ್ಮದು 0.5 ಕಟ್ ಮಾಡ್ತಿದ್ರು ಅವ್ರು ಪರ್ ರಾಂಗ್ ಆನ್ಸರ್. ಬಟ್ ಈಗ ಎಷ್ಟು ಡಿಡಕ್ಟ್ ಮಾಡ್ತಾರೋ 0.75 ಡಿಡಕ್ಟ್ ಮಾಡ್ತಾರೋ, ಬಿಕಾಸ್ 3 marks divided by 4. ಸೊ 0.75 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೋ ಫಾರ್ 1 ಕ್ವಶನ್. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಮೊದಲು ನೋಟಿಫಿಕೇಶನ್ ಒಳಗೆ ಅವ್ರು ಏನು ಮೆನ್ಷನ್ ಮಾಡಿದರು, ಲೈಕ್ ನೀವು ಮಿನಿಮಮ್ 35% ಸ್ಕೋರ್ ಮಾಡಲೇಬೇಕು. ಎಸ್, ಸೊ ಇದಿದ್ದಾಗ ನಿಮಗೆ ಏನಾಗ್ತೈತಿ, ಲೈಕ್ 35% ಫಾರ್ ಟೆಕ್ನಿಕಲ್ ಆ್ಯಂಡ್ GS ಟುಗೆದರ್. ಸೊ ನೀವು ಆಲ್ ಟುಗೆದರ್ ಔಟ್ ಆಫ್ 600 ಮಿನಿಮಮ್ 210 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ರಿಮೆಂಬರ್ ದ್ಯಾಟ್ ಅಗೇನ್. ಓಕೆ, ಸೊ ಮೊದಲ 400 ಮಾರ್ಕ್ಸದು 35% ಇತ್ತು, ಬಟ್ ಈಗ 600 ಮಾರ್ಕ್ಸದು 35%. ದ್ಯಾಟ್ ಈಸ್ ಮಿನಿಮಮ್ ನೀವು 210 ಮಾರ್ಕ್ಸ್ ಔಟ್ ಆಫ್ 600 ಸ್ಕೋರ್ ಮಾಡಲೇಬೇಕು. ಆ್ಯಂಡ್ ಅಗೇನ್ ನಿಮಗೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೇಡಮ್, ಮಿನಿಮಮ್ ಜನರಲ್ ಸ್ಟಡೀಸ್ಗೂ 35 ಮಾಡಬೇಕನ್ನೋ, ಟೆಕ್ನಿಕಲ್ಗೂ 35 ಮಾಡಬೇಕನ್ನೋ ಇಲ್ಲ. ದೇರ್ ಈಸ್ ನೋ ಎನಿ ಸ್ಪೆಸಿಫಿಕ್ ಪೇಪರ್ ಕಟ್ ಆಫ್ ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ವಾಟ್ ಈಸ್ ಅವೈಲೇಬಲ್ ಟಿಲ್ ನಾವು. ಚೇಂಜಸ್ ಆಗ್ಬೋದು ಮುಂದೆ, ಬಟ್ ವಾಟ್ ಎವರ್ ಈಸ್ ಅವೈಲೇಬಲ್ ಟಿಲ್ ನಾವು ಆಲ್ ಟುಗೆದರ್ ನಿಮ್ಮ ಟೆಕ್ನಿಕಲ್ ಜನರಲ್ ಸ್ಟಡೀಸ್ ಸೇರಿ ನಿಮಗೆ 35% ಮಿನಿಮಮ್ ಬರಲೇಬೇಕು, ವಿಚ್ ವಿಲ್ ಬಿ 210 ಮಾರ್ಕ್ಸ್ ಔಟ್ ಆಫ್ 600. ಕೀಪ್ ದಿಸ್ ಇನ್ ಮೈಂಡ್. ಓಕೆ, ಸೊ ನಿಮಗಂತೂ ಗೊತ್ತೈತಿ ಲೈಕ್ ಒನ್ ಬೆನಿಫಿಟ್ ಫಾರ್ ಇಂಟರ್ವ್ಯೂ ಇಲ್ಲ ಅನ್ನೋದೇನ, ದ್ಯಾಟ್ ವಾಟ್ ಎವರ್ ಯು ಸ್ಕೋರ್ ಇನ್ ಯುವರ್ ರಿಟರ್ನ್ ಟೆಸ್ಟ್ ಯು ವಿಲ್ ಗೆಟ್ ಸೆಲೆಕ್ಟೆಡ್ ಬೇಸ್ಡ್ ಆನ್ ದ್ಯಾಟ್. ಸೊ ಇದು ವಾಟ್ ಐ ಆಲ್ವೇಸ್ ಟೆಲ್ ಇಸ್ ಗೋ ವಿತ್ ದ ನಂಬರ್ಸ್. ಕ್ಯಾಲ್ಕುಲೇಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿ ಓದಬೇಕು. ಸೊ ನಮ್ಮ Sandpoint ಸ್ಟೂಡೆಂಟ್ಸ್ ಸಕ್ಸಸ್ ಆಗೋದೇ ಇದಕ್ಕೆ, ಬಿಕಾಸ್ ಎವ್ರಿಥಿಂಗ್ ವೆನ್ ಎವರ್ ಐ ಡಿಸ್ಕಸ್ ವಿತ್ ದೆಮ್ ಐ ಗೋ ವಿತ್ ದ ಪ್ರಾಪರ್ ಸ್ಟ್ರಾಟಜಿ. ರ್ಯಾಂಡಮ್ ಆಗಿ ಲೈಕ್ ಇದನ್ನು ಓದ್ರಿ, ಅದನ್ನು ಮಾಡಿರಿ, ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ, ಅದನ್ನು ಮಾಡಿರಿ ಅನ್ನೋದಿಲ್ಲ. ಬಿಕಾಸ್ ಕೂತು ಓದೋರು ನೀವು, ನಿಮಗೆ ಎಷ್ಟು ಫೈನ್ ಟ್ಯೂನ್ಡ್ ಆಗಿ ಇನ್ಫಾರ್ಮೇಷನ್ ಸಿಗದೈತಲ್ಲ, ಯು ವಿಲ್ ಸ್ಟಡಿ ಇನ್ ದ್ಯಾಟ್ ವೇ ಅಕಾರ್ಡಿಂಗ್ಲಿ. ಇಲ್ಲಾಂದ್ರೆ ಏನು ಮಾಡ್ತೀರಿ, ನೀವು ರ್ಯಾಂಡಮ್ ಆಗಿ 3-4 ಸಬ್ಜೆಕ್ಟ್ ಓದ್ತೀರಿ, ದೆನ್ ಯು ವಿಲ್ ಡಿಸ್ಕಸ್ ವಿತ್ ಮೀ ಆರ್ ದೆನ್ ಯು ವಿಲ್ ಜಾಯಿನ್ ದ ಕ್ಲಾಸಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ವಿಲ್ ಫೀಲ್ ಲೈಕ್ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಸಬ್ಜೆಕ್ಟ್ ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅದಕ್ಕೆ ನೀವು ಒಂದು ಸಲ ಏನು ಓದ್ತಿರ್ತೀರಲ್ಲ ಅದನ್ನು ಪ್ರಾಪರಾಗಿ ನೀಟಾಗಿ ಓದಿದ್ರಂದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು ಓನ್ಲಿ. ಸೊ ದಿಸ್ ಇಸ್ ದ ರೀಸನ್ ನಾ ಹೇಳಿದ ಪ್ರಕಾರ. ಯಾಕಂದ್ರೆ ಲೈಕ್ ಇವನ್ ವಿ ವಿಲ್ ಬಿ ಗಿವಿಂಗ್ ದ ಟೆಸ್ಟ್ ಸೀರೀಸ್. ಆಲ್ರೆಡಿ ದ ಟೆಸ್ಟ್ ಸೀರೀಸ್ ಫಾರ್ ದಿಸ್ RWS is available. Okay, already it is available. ಬಟ್ ಅಲ್ಲಿ ಮಾರ್ಕ್ಸು ಡಿಫ್ರೆಂಟ್ ಇತ್ತು, ನೆಗೆಟಿವ್ ಮಾರ್ಕ್ಸು ನಾವು ಡಿಫ್ರೆಂಟ್ ಇಟ್ಟಿದ್ವಿ.
but tomorrow maybe we will be making these changes and we will be releasing the new test series for RWS considering these changes, like 3 mark per question and 0.75 negative marking per question. So ಇದನ್ನು ಮಾಡಿದ ಕೂಡಲೇ when you get the result after giving the test, so you will be able to calculate like ನೀವು ಎಷ್ಟು ರಾಂಗ್ ಆನ್ಸರ್ಸಿಗೆ ನಿಮಗೆ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಬಂದೈತಿ ಅನ್ನೋದು, ಸೊ ದ್ಯಾಟ್ ಯು ವಿಲ್ ಟ್ರೈ ಅವಾಯ್ಡಿಂಗ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ವೆನ್ ಯು ಆರ್ ಪ್ರಾಕ್ಟಿಸಿಂಗ್. ಯಾಕಂದ್ರೆ ನೀವು ಒಂದು ಸಬ್ಜೆಕ್ಟ್ ಓದ್ತಿರ್ತಿರಲ್ಲ, ಯು ಶುಡ್ ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್ ಫಸ್ಟ್. ಲೈಕ್ ನೀವು ಎಕ್ಸಾಮ್ ಬರ್ದಿದ್ದ ದಿವಸ ಒಳಗೆ ಇದನ್ನು ಕ್ವಶನ್ ಕೇಳಿದ್ರೆ ಅಂದ್ರೆ ನೀವು ಹೆಂಗೆ ಆನ್ಸರ್ ಮಾಡ್ತೀರಿ ಅದೇ ಟೈಪನ್ನು ಸಿಸ್ಟಮೆಟಿಕಲಿ ನೀವು ಡೇ 1 ಓದಬೇಕು. ಓಕೆ, ಐ ಆಲ್ವೇಸ್ ಟೆಲ್ ದ ಸ್ಟೂಡೆಂಟ್ಸ್ ಹೂ ಎವರ್ ಜಾಯಿನ್ ದ ಕ್ಲಾಸಸ್, ಸೊ ಇನಿಷಿಯಲಿ at least 1 week will be very very difficult because ನೀವು ನೋಟ್ಸ್ ಬರ್ಕೋಬೇಕು, ಕಂಟಿನ್ಯೂಸ್ ವಿಡಿಯೋ ಲೆಕ್ಚರ್ಸ್ ಓದಬೇಕು, ಆಮೇಲೆ ನಾವು ಎಕ್ಸಾಸ್ಟಿವ್ ಆಗಿ ನ್ಯೂಮರಿಕಲ್ಸು ಥಿಯರಿ ಟೀಚ್ ಮಾಡಿರ್ತೀವಿ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ನಿಮಗೆ ಡಿಫಿಕಲ್ಟ್ ಆಗ್ತೈತಿ. ಬಟ್ ಒನ್ಸ್ ಯು ಗೆಟ್ ಯೂಸ್ ಟು ಇಟ್ ಅಲ್ಲ, ದೆನ್ ಯು ವಿಲ್ ಬಿ ಇನ್ ಅ ವೆರಿ ಹರಿ ಲೈಕ್ ವೆನ್ ಐ ವಿಲ್ ಕಂಪ್ಲೀಟ್ ದ ಸಿಲೆಬಸ್. ಸೊ ಆ ಮೋಟಿವ್ದಾಗ ಓದ್ತೀರಿ. ಸೊ ದಿಸ್ 1 week ಪಾಸಿಂಗ್ ದ ಟೈಮ್ ಈಸ್ ಅ ಟಫ್ ಜರ್ನಿ ಫಾರ್ ಯು. ಸೊ ಒನ್ಸ್ ಯು ಗೆಟ್ ಅಡ್ಜಸ್ಟೆಡ್ ಆ್ಯಂಡ್ ನಾವು ವಾಟ್ ಎವರ್ example I am giving you, it is true with even offline classes or any of other preparation also. So 1 week ನೀವು ಸೀರಿಯಸ್ ಆಗಿ ಓದಾಕತ್ತಿದ್ರೆ ಬಿಕಾಸ್ ಯು ಶುಡ್ ಗೆಟ್ ಅಡ್ಜಸ್ಟೆಡ್ ಟು ದ್ಯಾಟ್ ಇಮೋಷ್ನಲಿ ಮೆಂಟಲಿ. ಆಮೇಲೆ ಒನ್ಸ್ ಯು ಗೆಟ್ ಅಡ್ಜಸ್ಟೆಡ್ ಅಲ್ಲ ದೆನ್ ಓನ್ಲಿ ಇಟ್ ವಿಲ್ ಬಿ ಈಸಿ. ಸೊ ನೀವು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಯುವರ್ ಜರ್ನಿ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್. ಸೊ ಸೇಯಿಂಗ್ ದಿಸ್ ಅಗೇನ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ದಿಸ್ ಈಸ್ ವೆರಿ ವೆರಿ ಗುಡ್ ನ್ಯೂಸ್ ಫಾರ್ ಯು ಗೈಸ್. ಸೊ ಕಾನ್ಸಂಟ್ರೇಟ್ ಆನ್ ದಿಸ್ RWS exam very seriously. So considering this only we have launched even 2-month package also, because earlier the package used to start from 6 months, but we can expect this RWS notification anytime now ಯಾಕಂದ್ರೆ ಚೇಂಜಸ್ ಮಾಡಕತ್ತಾರವರು. ಸೊ ನಿಮಗೆ 2 months ಪ್ಯಾಕೇಜು ಅವೈಲೇಬಲ್ ಐತಿ ವಿತ್ ಹಾಫ್ ಆಫ್ ದ ಪ್ರೈಸಿಂಗ್ ಆಫ್ ವಾಟ್ ಈಸ್ ಅವೈಲೇಬಲ್ ಫಾರ್ 6 months. ಸೊ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ರು RWSಗೆ ದಿಸ್ 2-month ಪ್ಯಾಕೇಜ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು ಟು ಡೂ ದ ರಿವಿಷನ್. ಸೊ ಕ್ವಿಕ್ ಆಗಿ 2x ಸ್ಪೀಡ್ ಒಳಗೆ ನೀವು ನೋಡ್ಕೋತಾ ಹೋದ್ರಂದ್ರೆ whatever you have missed your notes, so whatever the new things you haven't written, so ಅದನ್ನೆಲ್ಲ ನೋಡಿಕೊಂಡು you can keep making changes in your RWS preparation now only, or you can make changes in your notes, or you can add something new what you will be studying from our course. Okay, so next update ನೋಡೋಣ. So this is with respect to KPTCL exam. So ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೋ KA ದವರು. So whatever the information I am giving now, it is from KA website. ಓಕೆ, ಸೊ 23rd 24th ಜುಲೈಗೆ KPTCL 2022 ಎಕ್ಸಾಮ್ ಆಗಿತ್ತು. ಸೊ ಈ 1 month ಆದಮೇಲೆ ಅವರು ಕೀ ಆನ್ಸರ್ಸ್ ರಿಲೀಸ್ ಮಾಡ್ಯಾರು ಇನ್ ದ KA ವೆಬ್ಸೈಟ್. ಸೊ ಜಸ್ಟ್ KA ವೆಬ್ಸೈಟ್ ಓಪನ್ ಮಾಡಿರಿ. ಸೊ ಇದು ಫಸ್ಟ್ ಜೂನಿಯರ್ ಇಂಜಿನಿಯರ್ ಅಂತ ಕ್ಲಿಕ್ ಮಾಡಿರಿ. ಸೊ ಹಿಯರ್ ದ ಕೀ ಆನ್ಸರ್ಸ್ ಆರ್ ವಿಸಿಬಲ್. ಇಲ್ಲಿ ನೋಡ್ರಿ ನೀವು ಲೈಕ್ 2 ಗ್ರೇಸ್ ಮಾರ್ಕ್ಸ್ ಯು ಹ್ಯಾವ್ ಗಾಟ್ ಫಾರ್ JE ಪೇಪರ್. ಆಮೇಲೆ ಕ್ಲಿಕ್ ಹಿಯರ್ ಫಾರ್ AE ಸಿವಿಲ್. ಸೊ ಇದ್ರೊಳಗೆ ಯಾವುದೂ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ. ಓಕೆ, ಸೊ ನಿಮ್ದು ಯಾವುದು ಕ್ವಶನ್ ಪೇಪರ್ ಕೋಡ್ ಇತ್ತಲ್ಲ ಅದನ್ನು ನೋಡಿಕೊಂಡು ಕ್ರಾಸ್ ಚೆಕ್ ಮಾಡಿ ಎಷ್ಟು ಮಾರ್ಕ್ಸ್ ಬಂದೈತೆ ಅನ್ನೋದು ಕಾಮೆಂಟ್ ಮಾಡಿರಿ. ಆಮೇಲೆ ಇದ್ರೊಳಗೆ ಅವರು ದೇ ಹ್ಯಾವ್ ಗಿವನ್ ಯು ದ ಇನ್ಫಾರ್ಮೇಷನ್ ಆನ್ ಹೌ ಟು ಸಬ್ಮಿಟ್ ದ ಅಬ್ಜೆಕ್ಷನ್ಸ್ ಆಲ್ಸೋ. ಸೊ ನಿಮ್ಗೆ ಯಾವುದೋ ಕ್ವಶನ್ ಕೀ ಆನ್ಸರ್ ಕರೆಕ್ಟ್ ಅನ್ನಿಸ್ಲಿಲ್ಲ ಅಂದ್ರೆ ನೀವು ಸಬ್ಮಿಷನ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ, ದೇ ಶುಡ್ ರಿಸೀವ್ ದ ಇಮೇಲ್ ಬೈ 2nd of the next month, ಸೆಪ್ಟೆಂಬರ್. ಓಕೆ, ಸೊ 1 week ಟೈಮ್ ಕೊಟ್ಟಾರ ಅವರು. ಸೊ ಯೂಶ್ವಲಿ ಕೀ ಆನ್ಸರ್ಸ್ ಅಬ್ಜೆಕ್ಷನ್ ಕೊಡ್ಬೇಕಂದ್ರೆ ಸೊ 1 week ಟೈಮ್ ಕೊಡ್ತಾರೆ. ಇವನ್ ಫಾರ್ WRD ಆಲ್ಸೋ 1 week ಟೈಮ್ ಕೊಟ್ಟಿದ್ರು. ಸೊ ಬೈ 5:30 ಯು ಶುಡ್ ಸೆಂಡ್ ದಮ್ ದ ಮೇಲ್. ಆ ಇಮೇಲ್ ID recruitment2001ke@gmail.com ಕಳಿಸ್ಬೇಕು. ಸೊ ಅದರೊಳಗೆ ನೀವು ಏನೇನು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲೇ ನೇಮ್ ಆಫ್ ದ ಪೋಸ್ಟ್ ಮೆನ್ಷನ್ ಮಾಡಬೇಕು, AE or JE ಅಂತ. ನೆಕ್ಸ್ಟ್ ಇಲ್ಲಿ ವರ್ಷನ್ ಕೋಡ್, ಕ್ವಶನ್ ಪೇಪರ್ ನಂಬರ್ ನೀವೆಲ್ಲಿ ಚೇಂಜ್ ಮಾಡ್ಬೇಕಂತಿರೋದು. ಸೊ ಇಲ್ಲಿ ಪ್ರಾಪರ್ ಫಾರ್ಮ್ಯಾಟ್ ಕೊಟ್ಟಾರು, ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸೊ ಇದು ನಿಮ್ಮದು AE ಪೋಸ್ಟು, ಯಾವ ಕ್ವಶನ್ ನೀವು ಚೇಂಜ್ ಮಾಡ್ಬೇಕಂತೀರಿ. ಆಮೇಲೆ ಪಬ್ಲಿಷ್ಡ್ ಪ್ರೊವಿಷನಲ್ ಕೀ. ಸೊ ಅವ್ರು KAದವ್ರದ್ದು ಏನು ಆನ್ಸರ್ ಐತಿ, ಇಲ್ಲಿ ನಿಮ್ದು ಏನು ಆನ್ಸರ್ ಐತಿ. ಆಮೇಲೆ ಗಿವ್ ಸುಟೇಬಲ್ ರೀಸನ್ಸ್ ವಿತ್ ದ ಜಸ್ಟಿಫಿಕೇಶನ್. ಸೊ ಇಲ್ಲಿ ಮೇನ್ ಕನ್ಫ್ಯೂಷನ್ ಬರೋದಂದ್ರೆ ಏನು ಜಸ್ಟಿಫಿಕೇಶನ್ ಕೊಡಿದ್ರಿ ಅಂತ. ಸೊ ಹಿಯರ್ ಎನಿ ಆಫ್ ದ PDF ಮಟೀರಿಯಲ್ಸ್ ಆರ್ ಹ್ಯಾಂಡ್ ರಿಟರ್ನ್ ನೋಟ್ಸ್ ಆರ್ ವಿಡಿಯೋಸ್, ಸೊ ಏನು ಸ್ಕ್ರೀನ್ಶಾಟ್ಸ್ ಆರ್ ನಾಟ್ ಎಕ್ಸೆಪ್ಟೇಬಲ್ ಹಿಯರ್. ಸೊ ಇದ್ರ ಸಂಬಂಧ ನೀವೇನು ಮಾಡಬೇಕು, ಬುಕ್ ರೆಫರ್ ಮಾಡಬೇಕು. ಅದ್ರ ಒಳಗೆ ಯಾವ ಆಥರ್ ನೇಮು, ಟೈಟಲ್ ಆಫ್ ದ ಬುಕ್ಕು, ಪೇಜ್ ನಂಬರು, ಇದನ್ನೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಸೊ ಈಗ ನಾನು ನಿಮಗೆ ಒಂದೆರಡು ಸ್ಯಾಂಪಲ್ನು ಡಿಸ್ಪ್ಲೇ ಮಾಡ್ತೀನಿ, ವಿಚ್ ಆರ್ ಫ್ರಮ್ WRD HK. ಸೊ ವಿ ಸ್ಯಾನ್ ಪಾಯಿಂಟ್ ವಿತ್ ದ ಹೆಲ್ಪ್ ಆಫ್ ದ ಸ್ಟೂಡೆಂಟ್ಸ್. ಸೊ ಅವಾಗಂತೂ ಸಿಕ್ಕಾಪಟ್ಟೆ ಚೇಂಜಸ್ ಇದ್ವು ಕೀ ಆನ್ಸರ್ಸ್ ಒಳಗೆ. ಸೊ ವಿ ಟ್ರೈಡ್ ಕಲೆಕ್ಟಿಂಗ್ ದ ಸೋರ್ಸಸ್. ಓಕೆ, ಭಾಳ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡಿದ್ರು ಅದಕ್ಕೆ. ಸೊ ಅದನ್ನು ಮಾಡಿ ಒಂದು ಪ್ರಾಪರ್ ಫಾರ್ಮ್ಯಾಟ್ ಮಾಡಿ ಅವಾಗ ಪೋಸ್ಟ್ ಮಾಡೋದಿತ್ತು, ಬಟ್ ಹಿಯರ್ ಇಲ್ಲಿ ಮೇಲ್ ಮಾಡೋದೈತಿ. ಸೊ ಅವು ಏನೇನು ಸೊಲ್ಯೂಷನ್ಸ್ ಅದಾವಲ್ಲ ಒಂದು ವರ್ಡ್ ಡಾಕ್ಯುಮೆಂಟ್ ಮಾಡಿ ಅದನ್ನು PDF ಕನ್ವರ್ಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ರೆ ಒಂದು ಸಿಸ್ಟಮೆಟಿಕ್ ಫಾರ್ಮ್ಯಾಟಾಗ ನಿಮ್ದು ದೇ ವಿಲ್ ಬಿ ಅಕ್ಸೆಪ್ಟಿಂಗ್ ಯುವರ್
key answers if that holds good with the team. ಸೊ ಅವ್ರು ಏನು ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರಲ್ಲ ಅದಕ್ಕೆ ಇದಕ್ಕೆ ಅವ್ರಿಗೆ ಮ್ಯಾಚ್ ಮಾಡಿಕೊಂಡು ಅವ್ರಿಗೆ ನಿಮ್ದು ಆನ್ಸರ್ ಕರೆಕ್ಟ್ ಅನಿಸ್ತಂದ್ರೆ ದೆನ್ ಲೇಟರ್ ಆನ್ ದೇ ವಿಲ್ ಬಿ ರಿಲೀಸಿಂಗ್ ದ ಫೈನಲ್ ಆಫಿಷಿಯಲ್ ಆನ್ಸರ್ ಕಿ ಫಾರ್ ದಿಸ್ KPTCL exam. So these were the two informations which I wanted to update for you guys. So saying this, stay tuned with Sandpoint OnStream YouTube channel, and if you want to join the course, you can call us anytime. All the best.